ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲಿನೇ ಈಸಿಯಾಗಿಯೇ ನಾವು ಬ್ರೆಡ್ ಕ್ರಮ್ಸನ್ನು ಹೇಗೆ ಮಾಡೋದು ಮತ್ತು ಹೇಗೆ ಸ್ಟೋರ್ ಮಾಡಿ ಇಟ್ಕೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಈ ಬ್ರೆಡ್ ಕ್ರಮ್ಸನ್ನು ನಾವು ಸ್ನ್ಯಾಕ್ಸ್ ಎಲ್ಲ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ. ಕಟ್ಲೆಟ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಆಮೇಲೆ ನಗ್ಗೆಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ ನಾವು ಡೀಪ್ ಫ್ರೈ ಮಾಡಬೇಕಾದ್ರೆ ಇದನ್ನ ಬ್ರೆಡ್ ಕ್ರಮ್ಸನ್ನು ಯೂಸ್ ಮಾಡ್ತಾರೆ. ಅದನ್ನು ನಾವು ಹೇಗೆ ಈಸಿಯಾಗಿ ಮನೆಯಲ್ಲೇ ರೆಡಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ತಪ್ಪದೇ ಪ್ರೆಸ್ ಮಾಡಿ. ಇಲ್ಲ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ಆಗಿರ್ತಕ್ಕಂಥ ಬ್ರೆಡ್ಡನ್ನಾದರೂ ಯೂಸ್ ಮಾಡ್ಬೋದು, ಅದು ಉಳಿದಿರ್ತಕ್ಕಂಥ ಬ್ರೆಡ್ಡನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಬ್ರೆಡ್ಡನ್ನು ಇಲ್ಲಿ ಸಣ್ಣದಾಗಿ ನಾನು ಪೀಸಸನ್ನು ಮಾಡ್ಕೋತಾ ಇದ್ದೀನಿ. ಈ ಬ್ರೆಡ್ಡನ್ನು ನೀವು ಎರಡು ರೀತಿಯಲ್ಲೂ ಮಾಡ್ಕೋಬೋದು. ಫಸ್ಟಿಗೆ ನೀವು ಬ್ರೆಡ್ಡನ್ನು ರೋಸ್ಟ್ ಮಾಡಿ ಬ್ರೆಡ್ಡನ್ನು ಈ ರೀತಿ ರಫ್ ಆಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಫಸ್ಟಿಗೆ ನಾವು ಬ್ರೆಡ್ಡನ್ನು ಪೀಸಸ್ ಮಾಡಿ ಗ್ರೈಂಡರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಆಮೇಲೆ ಕೂಡ ನಾವು ರೋಸ್ಟ್ ಮಾಡ್ಕೋಬೋದು. ಎರಡು ವೇದಲ್ಲಿ ನಿಮ್ಗೆ ಯಾವುದು ಈಸಿ ಆಗುತ್ತೋ ಅದನ್ನು ಮಾಡ್ಕೋಬೋದು. ಇಲ್ಲಿ ನಾನು ಎಲ್ಲ ಬ್ರೆಡ್ಡನ್ನು ಸಣ್ಣದಾಗಿ ಪೀಸಸನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಒಂದು ಮಿಕ್ಸಿ ಜಾರನ್ನು ತಗೋಣ. ಮಿಕ್ಸಿ ಜಾರಿಗೆ ಈ ಎಲ್ಲ ಬ್ರೆಡ್ಡನ್ನು ನಾವು ಹಾಕೋಣ. ಇವಾಗ ಇಷ್ಟು ಸಣ್ಣದಂತ ಇಲ್ಲ, ನೀವು ರಫ್ ಆಗಿನೂ ನೀವು ಬ್ರೆಡ್ ಕಟ್ ಮಾಡಿ ಹಾಕೋಬೋದು. ಇದರಲ್ಲಿ ಅದು ಈಸಿಯಾಗಿದ್ದು ಬ್ರೆಡ್ಡು ಪೌಡ್ರ್ ಆಗುತ್ತೆ. ಈ ಬ್ರೆಡ್ಡನ್ನು ನಾವು ಇಲ್ಲಿ ಆನ್ ಆಫ್ ಮಾಡ್ಕೋಬೋದು. ಒಂದು 3 ಇಂದ 4 ಸತಿ ನಾವು ಕಂಟಿನ್ಯೂ ಮಾಡ್ಕೊಂಡ್ರೆ ಒಂದು ಸಾಫ್ಟ್ ಆಗಿರ್ತಕ್ಕಂಥ ಪೇಸ್ಟ್ ರೆಡಿ ಆಗುತ್ತೆ. ಅದಕ್ಕೆ ನಾವು ಆನ್ ಆಫ್ ಮಾಡ್ಕೊಂಡ್ರೆ ಈ ರೀತಿ ನಮಗೆ ಪೌಡರು ರೆಡಿ ಆಗುತ್ತೆ. ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಉದುರಾಗಿ ಇಲ್ಲಿ ಬ್ರೆಡ್ ಕ್ರಮ್ಸ್ ನಮಗೆ ರೆಡಿ ಆಗಿದೆ. ಬ್ರೆಡ್ ಕ್ರಮ್ಸ್ ಇನ್ನೂ ರೆಡಿ ಆಗಿಲ್ಲ, ಬ್ರೆಡ್ ಪೌಡರ್ ರೆಡಿ ಆಗಿದೆ ಇಲ್ಲಿ. ಅದೇ ರೀತಿ ನಾನಿಲ್ಲಿ ಎಲ್ಲ ಬ್ರೆಡ್ಡನ್ನು ನಾನಿಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇಷ್ಟು ಸಣ್ಣದಾಗಿದ್ದರೆ ಸಾಕು. ನಾನು ಆ ಬ್ರೆಡಲ್ಲಿ 2 ಬ್ಯಾಚ್ ಆಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಂದು 10 ಪೀಸ್ ತೊಗೊಂಡ್ರೆ ಬೇಕಾದಷ್ಟು ಇದರಲ್ಲಿ ಬ್ರೆಡ್ ನಾವು ಕ್ರಮ್ಸನ್ನು ರೆಡಿ ಮಾಡ್ಬೋದು. ನಾನಿಲ್ಲಿ ಸೈಡಿಗೆ ಆಲ್ರೆಡಿ ಪ್ಯಾನನ್ನು ಕಾಯೋಕ್ಕಿಟ್ಟಿದ್ದೆ. ಚೆನ್ನಾಗಿ ಅದು ಪ್ಯಾನ್ ಕಾದಾದಮೇಲೆ ಆ ಬ್ರೆಡ್ ಪೌಡರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ಹಾಕೋಕ್ಕಿಂತ ಮುಂಚೆ ಪ್ಯಾನನ್ನು ನಾವು ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ಬೇಕು. ಆಮೇಲೆ ಬ್ರೆಡ್ ಪೌಡರ್ ಹಾಕಿದ ಮೇಲೆ ಲೋ ಫ್ಲೇಮ್ದಲ್ಲಿ ನಾವು ಇಟ್ಕೊಂಡು 4 ರಿಂದ 5 ನಿಮಿಷ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯನ ಸಮಾಧಾನದಿಂದ ನಾವು ಇದನ್ನು ಈ ಬ್ರೆಡ್ ಪೌಡರನ್ನು ರೋಸ್ಟ್ ಮಾಡ್ಕೋಬೇಕು. ಜಾಸ್ತಿ ನಾವು ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಬೇಗ ಇದು ಕೆಂಪಾಗಿ ಹೋಗಿಬಿಡುತ್ತೆ ಮತ್ತು ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೂ ಹಾಗೆ ಉಳುತ್ತೆ. ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾವಕಾಶವಾಗಿ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ಅದರಲ್ಲಿದ್ದ ಹಸಿ ಸ್ಮೆಲ್ಲ ಕೂಡ ಹೋಗುತ್ತೆ ಮತ್ತು ತುಂಬ ದಿನವೂ ಈ ಬ್ರೆಡ್ ಪೌಡ್ರನ್ನ ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದಲ್ಲ ಎಷ್ಟು ನಾನು ಲೋ ಫ್ಲೇಮ್ದಲ್ಲಿ ಇಟ್ಕೊಂಡಿದ್ದೀನಿ ಅಂತ. ಅಷ್ಟು ಲೋ ಫ್ಲೇಮ್ದಲ್ಲಿ ಇಟ್ಕೊಂಡು ನೀವು ಸುಮಾರು 4 ರಿಂದ 5 ನಿಮಿಷ ನೀವು ಇದನ್ನು ರೋಸ್ಟ್ ಮಾಡ್ಕೋಬೋದು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜಾಸ್ತಿನೇ ಇಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ತಾ ಇದ್ದಿರಲ್ಲ, ಮತ್ತು ಕಲರ್ ಕೂಡ ಚೇಂಜ್ ಆಗಬೇಕು, ಗೋಲ್ಡನ್ ಕಲರ್ ಬರಬೇಕು. ಇದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದಿರಲ್ಲ ಎಷ್ಟು ಇದು ಉದುರಾಗಿದೆ. ಮುಂಚೆ ಕೈಗೆ ಅಂಟ್ಕೋತಾ ಇದ್ದು, ಬಟ್ ಇವಾಗ ಕೈ ಇದು ಅಂಟ್ಕೋತಾ ಇಲ್ಲ. ಇದು ಇನ್ನೂ ಸ್ವಲ್ಪ ಕೂಲ್ ಆದಮೇಲೆ ಇನ್ನೂ ಕೈಗೆ ಸ್ವಲ್ಪನೂ ಇದು ಅಂಟ್ಕೋದಿಲ್ಲ. ಇಲ್ಲಿ ನೋಡ್ತಾ ಇದ್ದಿರಲ್ಲ ಎಷ್ಟು ಸೂಪರ್ ಆಗಿರ್ತಕ್ಕಂಥ ಒಂದು ಗೋಲ್ಡನ್ ಕಲರ್ ಬಂದಿದೆ ಅಂತ. ಇವಾಗ ನಾನು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡ್ತೀನಿ. ಇವಾಗ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ನಾನು ಗ್ಲಾಸ್ ಜಾರ್ಗೆ ಹಾಕೋತಾ ಇದ್ದೀನಿ. ನಿಮ್ಮ ಕಡೆ ಯಾವುದು ಥರ ಬಾಕ್ಸ್ ಇದೆ ಆ ಥರ ಬಾಕ್ಸಲ್ಲಿ ಹಾಕ್ಕೊಂಡು ನೀವು ಇಟ್ಕೋಬೋದು. ಇಲ್ಲಿ ನೋಡ್ತಾ ಇದ್ದಿಲ್ಲ, ಈ ರೀತಿ ಬಾಕ್ಸಿಗೆ ಹಾಕ್ಕೊಂಡು ನಾವು ಹೊರಗಡೆನಾದರೂ ಇಟ್ಕೋಬೋದು, ಇನ್ನು ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ದಿನವೇ ಬರುತ್ತೆ. ನೋಡ್ತಾ ಇಲ್ಲ ಎಷ್ಟು ಈಸಿಯಾಗಿರ್ತಂಥ ಬ್ರೆಡ್ ಕ್ರಮ್ಸನ್ನು ಮನೆಯಲ್ಲೇ ರೆಡಿ ಮಾಡಿದೆ ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.